ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಅಪ್ಡೇಟ್ನ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ, ಈ ಸಲ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇದೆ. ಅಂದರೆ ಎಲಿಮಿನೇಟ್ ಆಗೋರು ಯಾರು ಅಂತ ಅಂದರೆ ನೀವು ಕೂಡ ಲೈಟಾಗಿ ಶಾಕ್ ಆಗ್ತೀರಾ. ಏನಕ್ಕೆ ಈ ಥರ ಮಾಡ್ರು ಅಂತ ಹೇಳ್ಬಿಟ್ಟು ಕೂಡ ನಿಮಗೆ ಡೌಟ್ ಬರುತ್ತೆ. ಯಾರು ಎಲಿಮಿನೇಟ್ ಆದ್ರು ಅಂತ ತಿಳಿಸ್ಕೊಡ್ತೀನಿ. ಆಮೇಲೆ ಜೊತೆಯಲ್ಲಿ ನೆನ್ನೆಯ ಟಾಸ್ಕ್ ಯಾವ ರೀತಿ ಇತ್ತು, ಆಮೇಲೆ ಟಾಸ್ಕ್ ಆದಮೇಲೆ ಅಶ್ವಿನಿ ಗೌಡ ಅವರು ಮತ್ತು ರಘು ಅವರು ಅವ್ರ ಜೋಡಿ ಏನಿತ್ತು ಅವರು ವಿನ್ ಆಗಿದ್ದಾರೆ. ಅವ್ರು ವಿನ್ ಆಗಿಬಿಟ್ಟು ಯಾವ ತಂಡನ ಆಚೆ ಇಕ್ಕಿದ್ರು ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ನಿನ್ನೆ ಎಪಿಸೋಡಲ್ಲಿ ಏನಾಯಿತು ಅಂತ ಅಂದರೆ, ಅಶ್ವಿನಿ ಗೌಡ ರಘು ಅವ್ರು ಗೆಲ್ತಿದ್ದಂಗೆ ಒಂದು ತಂಡನ ಆಚೆ ಇಟ್ಟು ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಹೇಳಿದ್ರು. ಅಲ್ಲಿಗೆ ಎಪಿಸೋಡು ಕೂಡ ಮುಗೀತು. ಅದರಿಂದ ಎಲ್ಲರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇದೆ, ಯಾರನ್ನ ಆಚೆ ಇಟ್ಟಿರ್ಬೋದು ಅಂತ ಹೇಳ್ಬಿಟ್ಟು ನಿಮಗೆ ನಾನು ಗೆಸ್ಸಿದ್ರೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಈಗ ಫಸ್ಟ್ ಮೊದಲನೇದಾಗಿ ಏನು ಅಂತ ಅಂದರೆ, ಈ ವಾರ ಎಲಿಮಿನೇಟ್ ಆಗೋದು ಯಾರು ಅಂತ ಅಂದರೆ, ಇವಾಗ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಆಗಿರುವಂಥ ರಜತ್ ಮತ್ತು ಚೈತ್ರ ಅವರು ಈ ವಾರ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಆಚೆ ಹೋಗ್ತಾರೆ. ಅಂತಂದರೆ ಇದೆಲ್ಲ ಮುಂಚೆನೇ ಮಾತಾಡ್ಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ಈಗ ನೀವು ರಜತ್ನ ಗಮನಿಸ್ಬೋದು. ರಜತ್ ಏನಾದ್ರು ಹೋದ ಸೀಸನ್ ಥರ ಆಟ ಆಡಿದರೆ ಸಖತ್ತಾಗಿ ಆಡಿರೋರು. ಬಟ್ ಈ ಸೀಸನ್ನು ಕೂಡ ಅಷ್ಟೇ, ರಜತ್ ಅವರು ಏನು ಅಷ್ಟು ಆಟದಲ್ಲಿ ಏನು ಇಂಟ್ರೆಸ್ಟ್ ಕೊಡ್ತಾ ಇಲ್ಲ, ಏನೆಲ್ಲೂ ಕೂಡ ಆ್ಯಕ್ಟಿವ್ ಆಗಿಲ್ಲ. ಅವ್ರಿಗೆ ಗೊತ್ತು ನಾನು ಇರೋದು ಇನ್ನೊಂದು ವಾರ ಏನಕ್ಕೆ ಅಂತ ಹೇಳ್ಬಿಟ್ಟು ಅವರು ಕೂಡ ಅಷ್ಟಾಗಿ ತಲೆ ಕೆಡಿಸ್ಕೊಂತಿಲ್ಲ, ಯಾರ ಮೇಲೂ ಕೂಡ ಜಗಳ ಮಾಡ್ತಾ ಇಲ್ಲ. ಬಟ್ ಆರಾಮಾಗಿದ್ದಾರೆ. ಇಲ್ಲ ಅಂತ ಏನಾರು ಅವ್ರು ಕಂಟೆಸ್ಟೆಂಟ್ ಆಗಿದ್ರೆ ಯಾವ ರೀತಿ ಎಲ್ಲ ಮಾತಾಡಿರೋರು ಅಂತೆಲ್ಲ ಗೊತ್ತು. ಜೊತೆಲಿ ಏನಪ್ಪ ಅಂತಂದರೆ, ರಜತ್ ಅವ್ರನ್ನ ಇನ್ನೊಂದು ಏನು ಇಷ್ಟ ಆಯಿತು ಅಂತ ಅಂದರೆ, ನಿನ್ನೆ ಮಾಡಿದಂಥ ಉಸ್ತುವಾರಿ ಮಾಡ್ತಾ ಇರೋದು ಧ್ರುವಂತು ಮತ್ತು ಧನುಷ್ ಅವರನ್ನೇ. ಬಟ್ ಪಾಯಿಂಟ್ಗಳು ಹೇಳ್ತಾ ಇದ್ದು ರಜತ್ ಅವರು ಕರೆಕ್ಟಾಗಿ ಪಾಯಿಂಟ್ ಹೇಳ್ತಾಯಿದ್ರು. ಆಮೇಲೆ ಯಾರು ರಿಂಗ್ ಎತ್ಕೊಂಡವರು ಅನ್ನೋದು ಕೂಡ ಕರೆಕ್ಟಾಗಿ ಗಮನಿಸ್ತಾ ಇದ್ರು. ಅಕಸ್ಮಾತ್ ಏನಾದ್ರು ನಿನ್ನೆ ಟಾಸ್ಕಲ್ಲಿ ಏನಾದ್ರು ರಜತ್ ಇರಲಿಲ್ಲ ಅಂತ ಅಂದರೆ ತುಂಬ ಕನ್ಫ್ಯೂಷನ್ ಆಗಿರೋದು. ಕಂಟೆಸ್ಟೆಂಟ್ಗಳೆಲ್ಲ ಅವ್ರ ಮೇಲೆ, ಧನುಷ್ ಅವ್ರ ಮೇಲೆ ಎಗ್ರಿರೋರು ಅಂತಲೂ ಗೊತ್ತು. ಜೊತೆಯಲ್ಲಿ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಆಗೋದಂತನೂ ಅನ್ಸೋದು. ಬಟ್ ರಜತ್ ಅವ್ರು ಅಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿ ಉಸ್ತುವಾರಿ ನಡೆಸ್ಕೊಟ್ರು. ನನಗಂತೂ ಅದು ತುಂಬ ಇಷ್ಟ ಆಯಿತು. ಅಂದರೆ ಒಳ್ಳೆಯ ಉಸ್ತುವಾರಿ ನಡೆಸ್ಕೊಟ್ರು. ಆಮೇಲೆ ಕರೆಕ್ಟಾಗಿ ನಡೆಸ್ಕೊಟ್ರು. ಎಲ್ಲೂ ಕೂಡ ಏನೋ ತಪ್ಪಾಗ್ತದೆ. ಉಸ್ತುವಾರಿ ಏನು ಧನುಷ್ ಇದ್ರವರಿಗೆ ತುಂಬ ಸಖತ್ತಾಗಿ ಸಪೋರ್ಟ್ ಮಾಡಿದ್ರು. ಅದಂತೂ ನನಗೆ ಸಖತ್ ಇಷ್ಟ ಆಯಿತು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಈಗ ಎಲಿಮಿನೇಷನ್ ವಿಷಯಕ್ಕೆ ಬರೋಣ. 100% ಇದಾಗ ಕನ್ಫರ್ಮ್ ಆಗಿಬಿಟ್ಟಿದೆ. ರಜತ್ ಮತ್ತು ಚೈತ್ರ ಅವರು ಇನ್ನೇನು ಮಿಡ್ ವೀಕಲ್ಲಿ ಇವಾಗ ಎಲಿಮಿನೇಟ್ ಕೂಡ ಆಗಿ ಹೋಗ್ತಾರೆ. ಜೊತೆಯಲ್ಲಿ ಏನು ಅಂತ ಅಂದರೆ, ಈಗ ಮುಂಚೆ ಫಸ್ಟ್ ಈಗ 5 ಜನ ಬಂದಿದ್ರು. ಅಂದರೆ ಲಾಸ್ಟ್ ಸೀಸನ್ 11ಇಂದ 5 ಜನ ಬಂದಿದ್ರು. 5 ಜನದಲ್ಲಿ ಏನು ಮಾಡೋರು ಅಂತ ಅಂದರೆ, ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟಾಗಿ ರಜತ್ ಮತ್ತು ಚೈತ್ರ ಅವ್ರನ್ನ ಇಲ್ಲೇ ಉಳಿಸ್ಕೊಂಡ್ರು. ಎಲ್ಲರೂ ಕೂಡ ಕನ್ಫ್ಯೂಷನ್ ಆಗೋಯ್ತು. ಏನು ಕರೆಸ್ಬೇಕಾಯಿತು ಅಂತ ಅಂದರೆ, ಇನ್ನು ಲಾಸ್ಟ್ ಸೀಸನನ್ನು ಹೋಗಿದ್ರೆ ಲಾಸ್ಟ್ ಸೀಸನಲ್ಲಿರೋರು ಏನಕ್ಕೆ ಬೇಕಾಗಿತ್ತು ಅಂದರೆ, ಅವರು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಅವ್ರಿಗೆ ಚಾನ್ಸ್ ಕೊಡೋದು, ಬೇರೆ ಯಾರು ಕೊಡೋದಾಗಿತ್ತು ಅನ್ನೋ ಒಂದು ರೀತಿಯಲ್ಲೆಲ್ಲ ಬಂತು. ಬಟ್ ಮುಂಚೆನೇ ಇದೆಲ್ಲ ಪ್ರೀ ಪ್ಲಾನ್ ಆಗಿದೆ ಅಂತ ಅಂದರೆ, ಮುಂಚೆನೇ ಅಗ್ರಿಮೆಂಟ್ಗಳಾಗಿದೆ. ಅದೇ ರೀತಿಯಲ್ಲಿ ಏನು ಅಂತ ಅಂದರೆ, ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಏನು ಇಲ್ಲ, ಅದು ಸುಮ್ಮನೆ ಒಂದು ವಾರಕ್ಕಷ್ಟೇ. ಫಸ್ಟ್ ಒಂದು ವಾರ, ಅದಾದಮೇಲೆ ನೆಕ್ಸ್ಟ್ ಒಂದು ವಾರ ಅಷ್ಟೇ, 2 ವಾರಕ್ಕಷ್ಟೇ ಅವರು ಬಂದಿದ್ದು. ಈಗ ಅವರು ಕೂಡ ಈಗ ಎಲಿಮಿನೇಟ್ ಆಗಿದ್ದಾರೆ. ಆಮೇಲೆ ಕಂಟೆಸ್ಟೆಂಟ್ ಈಗ ಮಾಮೂಲಿ ರೆಗ್ಯುಲರ್ ಕಂಟೆಸ್ಟೆಂಟ್ ಏನಿದ್ರು ಅವರು ಕೂಡ ಯಾರು ಕೂಡ ಈ ವೀಕ್ ಎಲಿಮಿನೇಟ್ ಆಗೋಲ್ಲ. ಏನಕ್ಕೆ ಅಂತ ಅಂದರೆ, ವೋಟಿಂಗ್ ಲೈನ್ ಕೂಡ ಓಪನ್ ಆಗಿಲ್ಲ. ಈಗ ಏನು ನಾಮಿನೇಷನ್ ಆಗಿದೆಯೋ ಆ ನಾಮಿನೇಷನಲ್ಲಿ ಇದು ಕೂಡ ಆಗಿಲ್ಲ ಅಂತ ಅಂದರೆ, ವೋಟಿಂಗ್ ಲೈನ್ ಕೂಡ ಓಪನ್ ಆಗಿಲ್ಲ. ಅದರಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ಸಲ ನಮ್ಮ ಈಗ ಸೀಸನ್ 12ನ ಕಂಟೆಸ್ಟೆಂಟ್ ಯಾರಿದ್ರು ಅವ್ರು ಯಾರು ಕೂಡ ಹೋಗೋಲ್ಲ. ಆಚೆ ಹೋಗ್ತಾ ಇರೋದು ಚೈತ್ರ ಮತ್ತು ರಜತ್ ಅವರಿಬ್ಬರು ಕೂಡ ಆಚೆ ಹೋಗ್ತಾರೆ. ಜೊತೆಲಿ ಇನ್ನೊಂದು ಏನಪ್ಪ ಅಂತ ಅಂದರೆ, ನಿನ್ನೆಯ ಟಾಸ್ಕ್ ವಿಷಯದಲ್ಲಿ, ಈಗ ಟಾಸ್ಕ್ ವಿಷಯದಲ್ಲಿ ಆಗಲೇ ಕೂಡ ನನಗೆ ರಜತ್ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಅಂದರೆ ಅವ್ರ ಉಸ್ತುವಾರಿ ಎಲ್ಲ ಅಂತಂದರು, ಅವ್ರದ್ದೊಂದು ಇದನ್ನು ತೊಗೊಂಡವ್ರು ನಡೆಸ್ಕೊಟ್ರು. ಇನ್ನೊಂದು ಏನಪ್ಪ ಮೇಯ್ನ್ ಪಾಯಿಂಟು ಅಂತಂದರೆ, ನಾನು ಅಶ್ವಿನಿ ಗೌಡ ಮತ್ತು ರಘುವರು ಗೆಲ್ತಾರಲ್ಲ, ಗೆದ್ದಂತ ಆದಮೇಲಿಂದ ಯಾರನ್ನ ಆಚೆ ಇಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಕುತೂಹಲ ಇರುತ್ತೆ. ಯಾರನ್ನ ಆಚೆ ಇಟ್ಟರು ಅಂತ ಅಂದರೆ, ಎಷ್ಟೊಂದು ಜನ ಎಕ್ಸೆಪ್ಟ್ ಮಾಡ್ತಾ ಇರ್ತಾರೆ ಗಿಲ್ಲಿ ಮತ್ತು ಕಾವ್ಯನ ಆಚೆ ಇಟ್ಬಿಟ್ಟಿರ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಗಿಲ್ಲಿ ಮತ್ತು ಕಾವ್ಯನ ಆಚೆ ಇಟ್ಟಿಲ್ಲ. ಅವರು ಆಚೆ ಇಟ್ಟಿರೋದು ಸೂರಜ್ ಮತ್ತು ರಾಶಿಕ್ ಅವ್ರನ್ನ ಆಚೆ ಇಟ್ಟಿದ್ದಾರೆ. ರೀಸನ್ ಬಂದ್ಬಿಟ್ಟು ಅವರು ನಾವು ಸ್ಟ್ರಾಂಗ್ ಇದ್ದಾರೆ, ಅಂದರೆ ನಮಗೆ ಒಳ್ಳೆ ಕಾಂಪಿಟೇಟರ್ ಆಗ್ತಾರೆ. ಅದರಿಂದಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಅವ್ರನ್ನ ಆಚೆ ಇಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಆಚೆ ಇಟ್ಟಿದ್ದಾರೆ. ಆಮೇಲೆ ಇವತ್ತು ಒಂದು ಟಾಸ್ಕ್ ಕೂಡ ನಡೀತೆ. ಇವತ್ತಿನ ಟಾಸ್ಕಲ್ಲಿ ಏನು ಸ್ವಿಮ್ಮಿಂಗ್ ಪೂಲಲ್ಲಿ ಬಾಲ್ಗಳು ಇರ್ತಾವೋ ಆ ಬಾಲ್ನ ಕೋಲಲ್ಲಿ ತೊಗೊಂಡೋಗಿ ಇಡಬೇಕಾಗುತ್ತೆ. ಯಾರು ಜಾಸ್ತಿ ಮಾಡ್ತಾರೋ ಅಂತಂದರೆ, ಯಾರು ಲೀಸ್ಟ್ ಇರ್ತಾರೋ ಅವ್ರು ಆಚೆ ಹೋಗ್ತಾರೆ. ನೆಕ್ಸ್ಟ್ ನಮ್ಮ 3 ಟೀಮ್ ಏನಿರುತ್ತೋ 3 ಟೀಮು ಅವರು ಕ್ಯಾಪ್ಟನ್ಶಿಪ್ ಕಂಟೆಂಡರ್ ಆಗಿ ಅಲ್ಲಿ ಸೆಲೆಕ್ಟ್ ಆಗ್ತಾರೆ. ಆ 3 ಟೀಮಲ್ಲಿ ಒಬ್ಬರು ಇವ್ರು ಆಗ್ತಾರೆ, ಅಂದರೆ ಕ್ಯಾಪ್ಟನ್ ಆಗ್ತಾರೆ. ಈ ಸದಂತೂ ಕನ್ಫರ್ಮ್, ಅದಂತೂ ಪಕ್ಕ ಜೋಡಿ ಕ್ಯಾಪ್ಟನ್ ಅಂತ ಹಾಗೆ ಆಗ್ತಾರೆ. ಜೊತೆಲಿ ಇಬ್ರಿಗೂ ಕೂಡ ಇಮ್ಯುನಿಟಿ ಸಿಗುತ್ತೆ. ಈಗ ನೆಕ್ಸ್ಟ್ ವೀಕಿಗೆ ಇಮ್ಯುನಿಟಿ ಸಿಗುತ್ತೆ ಕ್ಯಾಪ್ಟನ್ ಆದರೆ. ತಿಳಿಸಿ ಯಾರು ಕ್ಯಾಪ್ಟನ್ ಆಗ್ಬೋದು ಅಂತ ಅಂದರೆ, ಈಗ ಟಾಸ್ ವಿಚಾರದಲ್ಲಿ ನೋಡೋದಾದರೆ ಸ್ವಲ್ಪ ನನಗನ್ನಿಸ್ದಂಗೆ ಇವ್ರು ತುಂಬ ಸ್ಟ್ರಾಂಗ್ ಇದ್ದಾರೆ. ಅಂದರೆ ರಘು ಅವರು ಫಿಸಿಕಲ್ ಟಾಸ್ಕೆಲ್ಲ ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದರಿಂದಾಗಿ ಅವ್ರಿಗೊಂದು ಅಡ್ವಾಂಟೇಜ್ ಇದೆ. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಫಿಸಿಕಲ್ ಟಾಸ್ಕ್ಗೆ ಬಂದರೆ ಅವರು ವಿನ್ ಆಗಿ ಹೋಗ್ತಾರೆ. ನೋಡೋಣ ಸ್ನೇಹಿತರ, ಈ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಒಂದು ಕುತೂಹಲ ಇದೆ. ಏನಕ್ಕೆ ಅಂತ ಅಂದರೆ, ತುಂಬ ಚೆನ್ನಾಗಿದೆ ಜೋಡಿ ಕ್ಯಾಪ್ಟನ್ ಅಲ್ವಾ, ಅದರಿಂದಾಗಿ ಎಲ್ಲರಿಗೂ ಕೂಡ ಒಂದು ಕುತೂಹಲ ಇದ್ದೇ ಇರುತ್ತೆ. ನೋಡೋಣ, ಕಮೆಂಟಲ್ಲಿ ತಿಳಿಸಿ ಯಾರು ಈ ಸಲ ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.